ನೋಡಿ, ಫುಡ್ಡು ಯಾವ್ದು ಮಾಡ್ತಿರಲ್ಲೋ ಗೊತ್ತಿಲ್ಲ, ಆದರೆ ಯಾವುದೇ ಆಹಾರ ಕನಿಷ್ಠ ಅಲ್ಲ. ನಾನ್ ವೆಜ್ಜು ತಿಂದವನೋ ವೆಜ್ಜು ತಿಂದವನೋ ಅವನು ಗರಿಷ್ಠ ನೋ, ಯಾರೂ ಕನಿಷ್ಠ ಅಲ್ಲ. ಏನು ಉಪವಾಸ ಇರೋನು ಕೂಡ ಕನಿಷ್ಠ ಅಲ್ಲ. ಬ್ರೆಡ್ ತಿಂದು ಬದುಕೋನು ಕನಿಷ್ಠ ಅಲ್ಲ. ನಾನ್ ವೆಜ್ ತಿನ್ನೋನು ಕನಿಷ್ಠ ಅಲ್ಲ. ಯಾರೂ ಕನಿಷ್ಠ ಅಲ್ಲ. ಹಾಗಂತ ನಾಳೆ ಮತ್ತೆ ಶುರು ಆಗ್ಬೋದು ಎಲ್ಲವೂ ಕೂಡ. ಈ ನಾನ್ ವೆಜ್ ತಿನ್ನೋನು ಬುಕ್ ಬರೆಯೋದು ಬೇಡ ಅಂತೇಳಿ ಹಂಗಾಗತ್ತಾ? ಎಲ್ಲವೂ ಅಲ್ಲ. ಆಮೇಲೆ ಇದನ್ನೆಲ್ಲ ತರಲೇಬಾರ್ದು ಈ ವಿಚಾರಗಳನ್ನು. ಅಲ್ಲಿ ಪುಸ್ತಕದ ಬಗ್ಗೆ, ಆಮೇಲೆ ಕೆಲವು ವಿಚಾರಗಳ ಬಗ್ಗೆ, ಅದರ ಬಗ್ಗೆ ಚರ್ಚೆ ಆಗಬೇಕು. ಈಗ ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಬರ್ತೀನಿ. ಎರಡೂ ವಿಧವನ್ನು ನಿಮ್ಗೆ ಕೊಡ್ತೀನಿ. ನಾನು ಒಂದು ಸೈಡ್ ಹೋಗೋದಿಲ್ಲ ಯಾವುದು ಕೂಡ. ಟಿಪ್ಪು ಸುಲ್ತಾನ್ ಗ್ರೇಟ್ ಅನ್ನೋದು ಯಾಕೆ? ಟಿಪ್ಪು ಸುಲ್ತಾನ್ ಗ್ರೇಟ್ ಅಲ್ಲವೇ ಅಲ್ಲ, ಎಲ್ಲವೂ ಭ್ರಮೆ ಅಂತ ಹೇಳೋದು ಯಾಕೆ? ವಾದ ವಿವಾದ ಏನು? ಎರಡೂ ಹೇಳ್ತೀನಿ. ಕೆಲವರು ಟಿಪ್ಪು ಸುಲ್ತಾನ್ ಗ್ರೇಟ್, ನಮಗೆ ಹಂಗೆ ಕಲಿಸಿದ್ದೀರಿ. ಏನೆಲ್ಲ ಕಲಿಸಿದರು? ಭಾರತದ ಮೊದಲ ಸ್ವಾತಂತ್ರ್ಯ ಸೇನಾನಿ ಟಿಪ್ಪು ಸುಲ್ತಾನ್. ಇದು ಪರವಾಗಿ ಮಾತಾಡೋದು. ಯಾರ ಬಗ್ಗೆ? ಟಿಪ್ಪು ಸುಲ್ತಾನ್. ಬ್ರಿಟಿಷರನ್ನ ಸೋಲಿಸಿದ ಅಪ್ರತಿಮ ನಾಯಕ ಟಿಪ್ಪು ಸುಲ್ತಾನ್ ಪರವಾಗಿ ಮಾತಾಡೋರು. ಟಿಪ್ಪು ಸುಲ್ತಾನ್ ಅಂದೇ ಮದ್ಯಪಾನ ನಿಷೇಧ ಮಾಡಿದ್ದ. ಮಹಿಳೆಯರು ಮಕ್ಕಳ ಖರೀದಿ ಮಾರಾಟಕ್ಕೆ ನಿರ್ಬಂಧ ಹೇರಿದ್ದ. ಹೊಗೆಸೊಪ್ಪಿನ ಉಪಯೋಗಕ್ಕೂ ಬ್ರೇಕ್ ಹಾಕಿದ್ದ ಟಿಪ್ಪು. ರಾಜ್ಯ ರಕ್ಷಣೆಗೆ ಬೇಕಾದ ಬಂದೂಕು, ಕೋವಿ, ತೋಪು ರೆಡಿ ಮಾಡ್ದ. ಫಿರಂಗಿಗಳ ತಯಾರಿಗೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ದ. ಟಿಪ್ಪು ಉಕ್ಕು, ಕಾಗದ, ಸಕ್ಕರೆ, ರೇಷ್ಮೆ ಕಾರ್ಖಾನೆ ಸ್ಥಾಪನೆ ಮಾಡ್ದ. ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಿಸುವ ಕನಸನ್ನು ಮೊದಲು ಕಂಡಿದ್ದೆ ಟಿಪ್ಪು. ರೈತರಿಗೆ ನೇಗಿಲು, ಬೀಜ ಖರೀದಿಗೆ ಸಾಲ ನೀಡ್ತಾ ಇದ್ದ. ಹಿಂದೂ ದೇವಾಲಯಗಳಿಗೆ ಕಾಣಿಕೆಗಳನ್ನು ಅರ್ಪಿಸಿದ್ದ. ಶೃಂಗೇರಿ ಮೇಲೆ ದಾಳಿ ಮಾಡಿದ್ದ ಮರಾಠರ ಸೈನ್ಯ. ಶಾರದಾ ಮಾತೆಯ ಬೇರೆ ಮೂರ್ತಿ ಪ್ರತಿಷ್ಠಾಪನೆಗೆ ಸಹಾಯ ಮಾಡಿದ್ದ. ಶಾರದಾ ಮಾತೆಗೆ ಚಿನ್ನದ ಜರಿಯ ಸೀರೆ ನೀಡಿದ್ದ ಟಿಪ್ಪು. ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯಕ್ಕೆ ಸಹಾಯ ಮಾಡಿದ್ದ. ರತ್ನ ಖಚಿತವಾದ ಬಟ್ಟಲನ್ನು ಕೊಟ್ಟಿದ್ದ ಟಿಪ್ಪು ಸುಲ್ತಾನ್. ಇದು ಟಿಪ್ಪು ಸುಲ್ತಾನ್ ಪರವಾದ. ಟಿಪ್ಪು ಸುಲ್ತಾನ್ ವಿರೋಧಿವಾದ, ಕರಾಳ ಮುಖದ ಬಗ್ಗೆ ಹೇಳ್ತೀನಿ. ಅದು ಸಾಧನೆ. ಈಗ ಕರಾಳ ಮುಖ ಏನದು? ವಾದ ಇದು. ಹಿಂದೂ ರಾಜರ ಹೆಸರಿನ ಊರುಗಳ ಹೆಸರು ಬದಲಿಸಿದ್ದ. ಮೈಸೂರನ್ನು ಇಸ್ಲಾಮಿ ರಾಜ್ಯವೆಂದು ಘೋಷಿಸಿದ್ದ ಟಿಪ್ಪು. ಇದು ವಿರೋಧ. ದಕ್ಷಿಣ ಭಾರತದಲ್ಲಿ 8,000ಕ್ಕೂ ಹೆಚ್ಚು ದೇಗುಲ ಕೆಡವಿದ್ದ ಟಿಪ್ಪು. ದೇವಸ್ಥಾನಗಳನ್ನು ಕೆಡವಿ ಆ ಸ್ಥಳಗಳಲ್ಲಿ ಮಸೀದಿ ಕಟ್ಟಿಸಿದ್ದ ಟಿಪ್ಪು. ಟಿಪ್ಪು ಆಡಳಿತದಲ್ಲಿ 2 ಆಯ್ಕೆ ಇದ್ದು, ಒಂದು ಖುರಾನ್, ಎರಡನೇದು ಖಡ್ಗ. 1 ಲಕ್ಷ ಹಿಂದೂಗಳನ್ನು ಬಲವಂತವಾಗಿ ಮತಾಂತರಿಸಿದ್ದ. ಅದೆಷ್ಟೋ ಜನ ಕೃಷ್ಣ, ತುಂಗಭದ್ರಾ ನದಿಗೆ ಹಾರಿ ಪ್ರಾಣ ಬಿಟ್ಟರು. ಅಂದರೆ ವಿರೋಧ ಮಾಡೋರು ಹೇಳೋದು. 100 ಹಿಂದೂ ಸ್ತ್ರೀ ಪುರುಷರು ಅಗ್ನಿ ಪ್ರವೇಶ ಮಾಡಿದರು. ಟಿಪ್ಪು ತನ್ನ ಸೇನಾಪತಿಗೆ ಬರೆದ ಪತ್ರ ಲಂಡನ್ನಲ್ಲಿದೆ. ಅಲ್ಲಾಹ್ ಮೇಲೆ ನಂಬಿಕೆ ಇಲ್ಲದವರು ಕಾಫಿರ್ರು ಅಂತ ಹೇಳಿದ್ದ. ಅಂಗಾಡಿಪುರಂನ ನರಸಿಂಹಮೂರ್ತಿ ಮಂದಿರ ನಾಶ ಮಾಡಿದ್ದ. ಅದ್ಧೂರಿ ದೀಪಾವಳಿ ಆಚರಿಸ್ತಾ ಇದ್ದ. ಮೇಲುಕೋಟೆ ಮಂಡ್ಯ ಅಯ್ಯಂಗಾರರು, ಶ್ರೀರಂಗಪಟ್ಟಣದ ನರಸಿಂಹರಾಮ ಸ್ವಾಮಿ ದೇಗುಲಕ್ಕೆ ಬಂದ ಸೇನೆ. ಹಿಂದೂ ದೇಶದಿಂದ ಹತ್ಯಾಕಾಂಡಕ್ಕೆ ಆದೇಶ ನೀಡಿದ ಟಿಪ್ಪು. 700-800ಕ್ಕೂ ಹೆಚ್ಚು ಅಯ್ಯಂಗಾರ ಬ್ರಾಹ್ಮಣರ ಹತ್ಯೆ ಮಾಡಲಾಯಿತು. ಇದೇ ಕಾರಣಕ್ಕೆ ಆ ಅಯ್ಯಂಗಾರಿ ಬ್ರಾಹ್ಮಣರು ಈಗಲೂ ಕೂಡ ದೀಪಾವಳಿ ಹಬ್ಬವನ್ನು ಆಚರಿಸುವುದಿಲ್ಲ. ನೋಡಿ, ಇದು ಪರ ಮತ್ತು ವಿರೋಧ ಇರುವಂಥದ್ದು. ಒಮ್ಮೊಮ್ಮೆ ಅಲ್ಲಿರುವಂಥ ಕೆಲವು ಅಂಶಗಳು ಸರಿ ಅನಿಸುತ್ತೆ, ಅಲ್ಲಿರುವ ಅಂಶಗಳು ತಪ್ಪು ಅನಿಸುತ್ತೆ. ಒಮ್ಮೊಮ್ಮೆ ಇಲ್ಲಿರುವಂಥ ಅಂಶಗಳು ಸರಿ ಅನಿಸುತ್ತೆ, ಇಲ್ಲಿರುವ ಅಂಶಗಳು ತಪ್ಪು ಅನಿಸುತ್ತೆ. ಚರ್ಚೆ ಆಗಲಿ, ನಿರಂತರವಾಗಿ ಚರ್ಚೆ ಆಗ್ತಾನೇ ಇರುತ್ತೆ. ಆಗಲಿ. ನೆಕ್ಸ್ಟ್ ನೋಡಿ, ಫುಡ್ಡು ಯಾವ್ದು ಮಾಡ್ತಿರಲ್ಲೋ ಗೊತ್ತಿಲ್ಲ, ಆದರೆ ಯಾವುದೇ ಆಹಾರ ಕನಿಷ್ಠ ಅಲ್ಲ. ನಾನ್ ವೆಜ್ಜು ತಿಂದವನೋ ವೆಜ್ಜು ತಿಂದವನೋ ಅವನು ಗರಿಷ್ಠ ನೋ, ಯಾರೂ ಕನಿಷ್ಠ ಅಲ್ಲ. ಏನು ಉಪವಾಸ ಇರೋನು ಕೂಡ ಕನಿಷ್ಠ ಅಲ್ಲ. ಬ್ರೆಡ್ ತಿಂದು ಬದುಕೋನು ಕನಿಷ್ಠ ಅಲ್ಲ. ನಾನ್ ವೆಜ್ ತಿನ್ನೋನು ಕನಿಷ್ಠ ಅಲ್ಲ. ಯಾರೂ ಕನಿಷ್ಠ ಅಲ್ಲ. ಹಾಗಂತ ನಾಳೆ ಮತ್ತೆ ಶುರು ಆಗ್ಬೋದು ಎಲ್ಲವೂ ಕೂಡ. ಈ ನಾನ್ ವೆಜ್ ತಿನ್ನೋನು ಬುಕ್ ಬರೆಯೋದು ಬೇಡ ಅಂತೇಳಿ ಹಂಗಾಗತ್ತಾ? ಎಲ್ಲವೂ ಅಲ್ಲ. ಆಮೇಲೆ ಇದನ್ನೆಲ್ಲ ತರಲೇಬಾರ್ದು ಈ ವಿಚಾರಗಳನ್ನು. ಅಲ್ಲಿ ಪುಸ್ತಕದ ಬಗ್ಗೆ, ಆಮೇಲೆ ಕೆಲವು ವಿಚಾರಗಳ ಬಗ್ಗೆ, ಅದರ ಬಗ್ಗೆ ಚರ್ಚೆ ಆಗಬೇಕು. ಈಗ ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಬರ್ತೀನಿ. ಎರಡೂ ವಿಧವನ್ನು ನಿಮ್ಗೆ ಕೊಡ್ತೀನಿ. ನಾನು ಒಂದು ಸೈಡ್ ಹೋಗೋದಿಲ್ಲ ಯಾವುದು ಕೂಡ. ಟಿಪ್ಪು ಸುಲ್ತಾನ್ ಗ್ರೇಟ್ ಅನ್ನೋದು ಯಾಕೆ? ಟಿಪ್ಪು ಸುಲ್ತಾನ್ ಗ್ರೇಟ್ ಅಲ್ಲವೇ ಅಲ್ಲ, ಎಲ್ಲವೂ ಭ್ರಮೆ ಅಂತ ಹೇಳೋದು ಯಾಕೆ? ವಾದ ವಿವಾದ ಏನು? ಎರಡೂ ಹೇಳ್ತೀನಿ. ಕೆಲವರು ಟಿಪ್ಪು ಸುಲ್ತಾನ್ ಗ್ರೇಟ್, ನಮಗೆ ಹಂಗೆ ಕಲಿಸಿದ್ದೀರಿ. ಏನೆಲ್ಲ ಕಲಿಸಿದರು? ಭಾರತದ ಮೊದಲ ಸ್ವಾತಂತ್ರ್ಯ ಸೇನಾನಿ ಟಿಪ್ಪು ಸುಲ್ತಾನ್. ಇದು ಪರವಾಗಿ ಮಾತಾಡೋರು. ಯಾರ ಬಗ್ಗೆ? ಟಿಪ್ಪು ಸುಲ್ತಾನ್. ಬ್ರಿಟಿಷರನ್ನ ಸೋಲಿಸಿದ ಅಪ್ರತಿಮ ನಾಯಕ ಟಿಪ್ಪು ಸುಲ್ತಾನ್ ಪರವಾಗಿ ಮಾತಾಡೋರು. ಟಿಪ್ಪು ಸುಲ್ತಾನ್ ಅಂದೇ ಮದ್ಯಪಾನ ನಿಷೇಧ ಮಾಡಿದ್ದ.
ಮಹಿಳೆಯರು ಮಕ್ಕಳ ಖರೀದಿ ಮಾರಾಟಕ್ಕೆ ನಿರ್ಬಂಧ ಹೇರಿದ್ದ. ಹೊಗೆಸೊಪ್ಪಿನ ಉಪಯೋಗಕ್ಕೂ ಬ್ರೇಕ್ ಹಾಕಿದ್ದ ಟಿಪ್ಪು. ರಾಜ್ಯ ರಕ್ಷಣೆಗೆ ಬೇಕಾದ ಬಂದೂಕು, ಕೋವಿ, ತೋಪು ರೆಡಿ ಮಾಡ್ದ. ಫಿರಂಗಿಗಳ ತಯಾರಿಗೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ದ. ಟಿಪ್ಪು ಉಕ್ಕು, ಕಾಗದ, ಸಕ್ಕರೆ, ರೇಷ್ಮೆ ಕಾರ್ಖಾನೆ ಸ್ಥಾಪನೆ ಮಾಡ್ದ. ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಿಸುವ ಕನಸನ್ನು ಮೊದಲು ಕಂಡಿದ್ದೆ ಟಿಪ್ಪು. ರೈತರಿಗೆ ನೇಗಿಲು, ಬೀಜ ಖರೀದಿಗೆ ಸಾಲ ನೀಡ್ತಾ ಇದ್ದ. ಹಿಂದೂ ದೇವಾಲಯಗಳಿಗೆ ಕಾಣಿಕೆಗಳನ್ನು ಅರ್ಪಿಸಿದ್ದ. ಶೃಂಗೇರಿ ಮೇಲೆ ದಾಳಿ ಮಾಡಿದ್ದ ಮರಾಠರ ಸೈನ್ಯ. ಶಾರದಾ ಮಾತೆಯ ಬೇರೆ ಮೂರ್ತಿ ಪ್ರತಿಷ್ಠಾಪನೆಗೆ ಸಹಾಯ ಮಾಡಿದ್ದ. ಶಾರದಾ ಮಾತೆಗೆ ಚಿನ್ನದ ಜರಿಯ ಸೀರೆ ನೀಡಿದ್ದ ಟಿಪ್ಪು. ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯಕ್ಕೆ ಸಹಾಯ ಮಾಡಿದ್ದ. ರತ್ನ ಖಚಿತವಾದ ಬಟ್ಟಲನ್ನು ಕೊಟ್ಟಿದ್ದ ಟಿಪ್ಪು ಸುಲ್ತಾನ್. ಇದು ಟಿಪ್ಪು ಸುಲ್ತಾನ್ ಪರವಾದ. ಟಿಪ್ಪು ಸುಲ್ತಾನ್ ವಿರೋಧಿವಾದ ಕರಾಳ ಮುಖದ ಬಗ್ಗೆ ಹೇಳ್ತೀನಿ. ಅದು ಸಾಧನೆ. ಈಗ ಕರಾಳ ಮುಖ ಏನದು? ವಾದ ಇದು. ಹಿಂದೂ ರಾಜರ ಹೆಸರಿನ ಊರುಗಳ ಹೆಸರು ಬದಲಿಸಿದ್ದ. ಮೈಸೂರನ್ನು ಇಸ್ಲಾಮಿ ರಾಜ್ಯವೆಂದು ಘೋಷಿಸಿದ್ದ ಟಿಪ್ಪು. ಇದು ವಿರೋಧ. ದಕ್ಷಿಣ ಭಾರತದಲ್ಲಿ 8,000ಕ್ಕೂ ಹೆಚ್ಚು ದೇಗುಲ ಕೆಡವಿದ್ದ ಟಿಪ್ಪು. ದೇವಸ್ಥಾನಗಳನ್ನು ಕೆಡವಿ ಆ ಸ್ಥಳಗಳಲ್ಲಿ ಮಸೀದಿ ಕಟ್ಟಿಸಿದ್ದ ಟಿಪ್ಪು. ಟಿಪ್ಪು ಆಡಳಿತದಲ್ಲಿ 2 ಆಯ್ಕೆ ಇದ್ದು, ಒಂದು ಖುರಾನ್, ಎರಡನೇದು ಖಡ್ಗ. 1 ಲಕ್ಷ ಹಿಂದೂಗಳನ್ನು ಬಲವಂತವಾಗಿ ಮತಾಂತರಿಸಿದ್ದ. ಅದೆಷ್ಟೋ ಜನ ಕೃಷ್ಣ, ತುಂಗಭದ್ರಾ ನದಿಗೆ ಹಾರಿ ಪ್ರಾಣ ಬಿಟ್ಟರು. ಅಂದರೆ ವಿರೋಧ ಮಾಡೋರು ಹೇಳೋದು. 100 ಹಿಂದೂ ಸ್ತ್ರೀ ಪುರುಷರು ಅಗ್ನಿ ಪ್ರವೇಶ ಮಾಡಿದರು. ಟಿಪ್ಪು ತನ್ನ ಸೇನಾಪತಿಗೆ ಬರೆದ ಪತ್ರ ಲಂಡನ್ನಲ್ಲಿದೆ. ಅಲ್ಲಾಹ್ ಮೇಲೆ ನಂಬಿಕೆ ಇಲ್ಲದವರು ಕಾಫಿರರು ಅಂತ ಹೇಳಿದ್ದ. ಅಂಗಾಡಿಪುರಂನ ನರಸಿಂಹಮೂರ್ತಿ ಮಂದಿರ ನಾಶ ಮಾಡಿದ್ದ. ಅದ್ಧೂರಿ ದೀಪಾವಳಿ ಆಚರಿಸ್ತಾ ಇದ್ದ. ಮೇಲುಕೋಟೆ ಮಂಡ್ಯ ಅಯ್ಯಂಗಾರರು, ಶ್ರೀರಂಗಪಟ್ಟಣದ ನರಸಿಂಹರಾಮ ಸ್ವಾಮಿ ದೇಗುಲಕ್ಕೆ ಬಂದ ಸೇನೆ, ಹಿಂದೂ ದೇಶದಿಂದ ಹತ್ಯಾಕಾಂಡಕ್ಕೆ ಆದೇಶ ನೀಡಿದ ಟಿಪ್ಪು. 700-800ಕ್ಕೂ ಹೆಚ್ಚು ಅಯ್ಯಂಗಾರ ಬ್ರಾಹ್ಮಣರ ಹತ್ಯೆ ಮಾಡಲಾಯಿತು. ಇದೇ ಕಾರಣಕ್ಕೆ ಆ ಅಯ್ಯಂಗಾರಿ ಬ್ರಾಹ್ಮಣರು ಈಗಲೂ ಕೂಡ ದೀಪಾವಳಿ ಹಬ್ಬವನ್ನು ಆಚರಿಸುವುದಿಲ್ಲ. ನೋಡಿ, ಇದು ಪರ ಮತ್ತು ವಿರೋಧ ಇರುವಂಥದ್ದು. ಒಮ್ಮೊಮ್ಮೆ ಅಲ್ಲಿರುವಂಥ ಕೆಲವು ಅಂಶಗಳು ಸರಿ ಅನಿಸುತ್ತೆ, ಅಲ್ಲಿರುವ ಅಂಶಗಳು ತಪ್ಪು ಅನಿಸುತ್ತೆ. ಒಮ್ಮೊಮ್ಮೆ ಇಲ್ಲಿರುವಂಥ ಅಂಶಗಳು ಸರಿ ಅನಿಸುತ್ತೆ, ಇಲ್ಲಿರುವ ಅಂಶಗಳು ತಪ್ಪು ಅನಿಸುತ್ತೆ. ಚರ್ಚೆ ಆಗಲಿ, ನಿರಂತರವಾಗಿ ಚರ್ಚೆ ಆಗ್ತಾನೇ ಇರುತ್ತೆ. ಅದು ನೆಕ್ಸ್ಟ್ ನೋಡಿ, ಫುಡ್ಡು ಯಾವುದು ಮಾಡ್ತಿರಲ್ಲೋ ಗೊತ್ತಿಲ್ಲ, ಆದರೆ ಯಾವುದೇ ಆಹಾರ ಕನಿಷ್ಠ ಅಲ್ಲ. ನಾನ್ ವೆಜ್ಜು ತಿಂದವನೋ ವೆಜ್ಜು ತಿಂದವನೋ ಅವನು ಗರಿಷ್ಠ ನೋ, ಯಾರೂ ಕನಿಷ್ಠ ಅಲ್ಲ. ಏನು ಉಪವಾಸ ಇರೋನು ಕೂಡ ಕನಿಷ್ಠ ಅಲ್ಲ. ಬ್ರೆಡ್ ತಿಂದು ಬದುಕೋನು ಕನಿಷ್ಠ ಅಲ್ಲ. ನಾನ್ ವೆಜ್ ತಿನ್ನೋನು ಕನಿಷ್ಠ, ಯಾರೂ ಕನಿಷ್ಠ ಅಲ್ಲ. ಹಾಗಂತ ನಾಳೆ ಮತ್ತೆ ಶುರು ಆಗ್ಬೋದು ಎಲ್ಲವೂ ಕೂಡ. ಈ ನಾನ್ ವೆಜ್ ತಿನ್ನೋನು ಬುಕ್ ಬರೆಯೋದು ಬೇಡ ಅಂತೇಳಿ ಹಂಗಾಗತ್ತಾ? ಎಲ್ಲವೂ ಅಲ್ಲ. ಆಮೇಲೆ ಇದನ್ನೆಲ್ಲ ತರಲೇಬಾರ್ದು ವಿಚಾರಗಳನ್ನು. ಅಲ್ಲಿ ಪುಸ್ತಕದ ಬಗ್ಗೆ, ಆಮೇಲೆ ಕೆಲವು ವಿಚಾರಗಳ ಬಗ್ಗೆ, ಅದರ ಬಗ್ಗೆ ಚರ್ಚೆ ಆಗಬೇಕು. ಈಗ ಟಿಪ್ಪು ಸುಲ್ತಾನ್ ವಿಚಾರಕ್ಕೆ ಬರ್ತೀನಿ. 2 ವಿಧವನ್ನು ನಿಮ್ಗೆ ಕೊಡ್ತೀನಿ. ನಾನು ಒಂದು ಸೈಡ್ ಹೋಗೋದಿಲ್ಲ ಯಾವುದು ಕೂಡ. ಟಿಪ್ಪು ಸುಲ್ತಾನ್ ಗ್ರೇಟ್ ಅನ್ನೋದು ಯಾಕೆ? ಟಿಪ್ಪು ಸುಲ್ತಾನ್ ಗ್ರೇಟ್ ಅಲ್ಲವೇ ಅಲ್ಲ, ಎಲ್ಲವೂ ಭ್ರಮೆ ಅಂತ ಹೇಳೋದು ಯಾಕೆ? ವಾದ ವಿವಾದ ಏನು? 2 ಹೇಳ್ತೀನಿ. ಕೆಲವರು ಟಿಪ್ಪು ಸುಲ್ತಾನ್ ಗ್ರೇಟ್, ನಮಗೆ ಹಂಗೆ ಕಲಿಸಿದ್ದೀರಿ. ಏನೆಲ್ಲ ಕಲಿಸಿದರು? ಭಾರತದ ಮೊದಲ ಸ್ವಾತಂತ್ರ್ಯ ಸೇನಾನಿ ಟಿಪ್ಪು ಸುಲ್ತಾನ್. ಇದು ಪರವಾಗಿ ಮಾತಾಡೋದು. ಯಾರ ಬಗ್ಗೆ? ಟಿಪ್ಪು ಸುಲ್ತಾನ್. ಬ್ರಿಟಿಷರನ್ನ ಸೋಲಿಸಿದ ಅಪ್ರತಿಮ ನಾಯಕ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಪರವಾಗಿ ಮಾತಾಡೋರು. ಟಿಪ್ಪು ಸುಲ್ತಾನ್ ಅಂದೇ ಮದ್ಯಪಾನ ನಿಷೇಧ ಮಾಡಿದ್ದ. ಮಹಿಳೆಯರು ಮಕ್ಕಳ ಖರೀದಿ ಮಾರಾಟಕ್ಕೆ ನಿರ್ಬಂಧ ಹೇರಿದ್ದ. ಹೊಗೆಸೊಪ್ಪಿನ ಉಪಯೋಗಕ್ಕೂ ಬ್ರೇಕ್ ಹಾಕಿದ್ದ ಟಿಪ್ಪು. ರಾಜ್ಯ ರಕ್ಷಣೆಗೆ ಬೇಕಾದ ಬಂದೂಕು, ಕೋವಿ, ತೋಪು ರೆಡಿ ಮಾಡ್ದ. ಫಿರಂಗಿಗಳ ತಯಾರಿಗೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ದ. ಟಿಪ್ಪು ಉಕ್ಕು, ಕಾಗದ, ಸಕ್ಕರೆ, ರೇಷ್ಮೆ ಕಾರ್ಖಾನೆ ಸ್ಥಾಪನೆ ಮಾಡ್ದ. ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಿಸುವ ಕನಸನ್ನು ಮೊದಲು ಕಂಡಿದ್ದೆ ಟಿಪ್ಪು. ರೈತರಿಗೆ ನೇಗಿಲು, ಬೀಜ ಖರೀದಿಗೆ ಸಾಲ ನೀಡ್ತಾ ಇದ್ದ. ಹಿಂದೂ ದೇವಾಲಯಗಳಿಗೆ ಕಾಣಿಕೆಗಳನ್ನು ಅರ್ಪಿಸಿದ್ದ. ಶೃಂಗೇರಿ ಮೇಲೆ ದಾಳಿ ಮಾಡಿದ್ದ ಮರಾಠರ ಸೈನ್ಯ. ಶಾರದಾ ಮಾತೆಯ ಬೇರೆ ಮೂರ್ತಿ ಪ್ರತಿಷ್ಠಾಪನೆಗೆ ಸಹಾಯ ಮಾಡಿದ್ದ. ಶಾರದಾ ಮಾತೆಗೆ ಚಿನ್ನದ ಜರಿಯ ಸೀರೆ ನೀಡಿದ್ದ ಟಿಪ್ಪು. ನಂಜನಗೂಡು ಶ್ರೀಕಂಠೇಶ್ವರ ದೇವಾಲಯಕ್ಕೆ ಸಹಾಯ ಮಾಡಿದ್ದ. ರತ್ನ ಖಚಿತವಾದ ಬಟ್ಟಲನ್ನು ಕೊಟ್ಟಿದ್ದ ಟಿಪ್ಪು ಸುಲ್ತಾನ್. ಇದು ಟಿಪ್ಪು ಸುಲ್ತಾನ್ ಪರವಾದ. ಟಿಪ್ಪು ಸುಲ್ತಾನ್ ವಿರೋಧಿವಾದ ಕರಾಳ ಮುಖದ ಬಗ್ಗೆ ಹೇಳ್ತೀನಿ. ಅದು ಸಾಧನೆ. ಈಗ ಕರಾಳ ಮುಖ ಏನದು? ವಾದ ಇದು. ಹಿಂದೂ ರಾಜರ ಹೆಸರಿನ ಊರುಗಳ ಹೆಸರು ಬದಲಿಸಿದ್ದ. ಮೈಸೂರನ್ನು ಇಸ್ಲಾಮಿ ರಾಜ್ಯವೆಂದು ಘೋಷಿಸಿದ್ದ ಟಿಪ್ಪು. ಇದು ವಿರೋಧ. ದಕ್ಷಿಣ ಭಾರತದಲ್ಲಿ 8,000ಕ್ಕೂ ಹೆಚ್ಚು ದೇಗುಲ ಕೆಡವಿದ್ದ ಟಿಪ್ಪು. ದೇವಸ್ಥಾನಗಳನ್ನು ಕೆಡವಿ ಆ ಸ್ಥಳಗಳಲ್ಲಿ ಮಸೀದಿ ಕಟ್ಟಿಸಿದ್ದ ಟಿಪ್ಪು. ಟಿಪ್ಪು ಆಡಳಿತದಲ್ಲಿ 2 ಆಯ್ಕೆ ಇದ್ದು, ಒಂದು ಖುರಾನ್,
ಎರಡನೇದು ಖಡ್ಗ. 1 ಲಕ್ಷ ಹಿಂದೂಗಳನ್ನು ಬಲವಂತವಾಗಿ ಮತಾಂತರಿಸಿದ್ದ. ಅದೆಷ್ಟೋ ಜನ ಕೃಷ್ಣ ತುಂಗಭದ್ರಾ ನದಿಗೆ ಹಾರಿ ಪ್ರಾಣ ಬಿಟ್ಟರು. ಅಂದರೆ ವಿರೋಧ ಮಾಡೋರು ಹೇಳೋದು. 100 ಹಿಂದೂ ಸ್ತ್ರೀ ಪುರುಷರು ಅಗ್ನಿ ಪ್ರವೇಶ ಮಾಡಿದರು. ಟಿಪ್ಪು ತನ್ನ ಸೇನಾಪತಿಗೆ ಬರೆದ ಪತ್ರ ಲಂಡನ್ನಲ್ಲಿದೆ. ಅಲ್ಲಾಹ್ ಮೇಲೆ ನಂಬಿಕೆ ಇಲ್ಲದವರು ಕಾಫಿರರು ಅಂತ ಹೇಳಿದ್ದ. ಅಂಗಾಡಿಪುರಂನ ನರಸಿಂಹಮೂರ್ತಿ ಮಂದಿರ ನಾಶ ಮಾಡಿದ್ದ. ಅದ್ಧೂರಿ ದೀಪಾವಳಿ ಆಚರಿಸ್ತಾ ಇದ್ದ. ಮೇಲುಕೋಟೆ ಮಂಡ್ಯ ಅಯ್ಯಂಗಾರರು, ಶ್ರೀರಂಗಪಟ್ಟಣದ ನರಸಿಂಹಸ್ವಾಮಿ ದೇಗುಲಕ್ಕೆ ಬಂದ ಸೇನೆ, ಹಿಂದೂ ದೇಶದಿಂದ ಹತ್ಯಾಕಾಂಡಕ್ಕೆ ಆದೇಶ ನೀಡಿದ ಟಿಪ್ಪು, 700-800ಕ್ಕೂ ಹೆಚ್ಚು ಅಯ್ಯಂಗಾರ ಬ್ರಾಹ್ಮಣರ ಹತ್ಯೆ ಮಾಡಲಾಯಿತು. ಇದೇ ಕಾರಣಕ್ಕೆ ಆ ಅಯ್ಯಂಗಾರಿ ಬ್ರಾಹ್ಮಣರು ಈಗಲೂ ಕೂಡ ದೀಪಾವಳಿ ಹಬ್ಬವನ್ನು ಆಚರಿಸುವುದಿಲ್ಲ. ನೋಡಿ, ಇದು ಪರ ಮತ್ತು ವಿರೋಧ ಇರುವಂಥದ್ದು. ಒಮ್ಮೊಮ್ಮೆ ಅಲ್ಲಿರುವಂಥ ಕೆಲವು ಅಂಶಗಳು ಸರಿ ಅನಿಸುತ್ತೆ, ಅಲ್ಲಿರೋ ಅಂಶಗಳು ತಪ್ಪು ಅನಿಸುತ್ತೆ. ಒಮ್ಮೊಮ್ಮೆ ಇಲ್ಲಿರುವಂಥ ಅಂಶಗಳು ಸರಿ ಅನಿಸುತ್ತೆ, ಇಲ್ಲಿರೋ ಅಂಶಗಳು ತಪ್ಪು ಅನಿಸುತ್ತೆ. ಚರ್ಚೆ ಆಗಲಿ, ನಿರಂತರವಾಗಿ ಚರ್ಚೆ ಆಗ್ತಾನೇ ಇರುತ್ತೆ. ಆಗಲಿ. ನೆಕ್ಸ್ಟ್